ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೊಂದು ಗಿಡ ತೋರಿಸ್ತೀನಿ. ಇದ್ರ ಸ್ಪೆಷಾಲಿಟಿ ಏನು ಅಂತಂದರೆ, ಇದು ನಮ್ಮ ಎಕ್ಸಾಮ್ನ ಫ್ಯೂಚರ್ನ ಡಿಸೈಡ್ ಮಾಡ್ತಿತ್ತು ನಾವು ಚಿಕ್ಕವರಿದ್ದಾಗ. ಇದೇನೇ ಆ ಗಿಡ. ಅದಕ್ಕೆ ನಾವು ಪಾಸು ನಪಾಸು ಅಂತ ಹೇಳ್ತೀವಿ. ಇದೆಲ್ಲ ಇದೆ, ಸ್ವಲ್ಪ ದೊಡ್ಡ ಆಗುತ್ತೆ. ನಾನು ಹುಡುಕಿದೆ ತುಂಬ ಕಡೆ, ಬಟ್ ಎಲ್ಲೂ ಕಾಣಿಸಿಲ್ಲ. ತುಂಬ ಗಿಡ ಮೊದಲು ನಾವು ಚಿಕ್ಕವರಿದ್ದಾಗ ತುಂಬ ಇರ್ತಿತ್ತು. ಇವಾಗ ಇದು ಕಾಣಕ್ಕೆ ಸಿಗೋಲ್ಲ ಅಷ್ಟೆಲ್ಲ, ಆಯಿತಾ. ಸೊ ಇದನ್ನು ಏನು ಮಾಡ್ತಿದ್ವಿ ಅಂದರೆ, ಒಂದು ಎಲೆ ಕಿತ್ಕೊಂಡು ನಮ್ಮ ಎಕ್ಸಾಮ್ ಬರೋಕ್ಕಿಂತ ಮೊದಲು ನಮ್ಮ ಬುಕ್ಸ್ ಮಧ್ಯೆ ಇಡ್ತಿದ್ವಿ, ಆಯಿತಾ. ಇವಾಗ ರೋಸ್ ಪೆಟಲ್ಸ್ ಎಲ್ಲ ಇಡ್ತೀವಿ, ಇಲ್ಲಾಂದರೆ ನವಿಲುಗರಿ ಇಡ್ತೀವಿ ನೋಡಿ, ಅದೇ ಥರ ಈ ಎಲೆನ ಕೂಡ ಇಡ್ತಿದ್ವಿ. ಆವಾಗ ಇದು ಒಂದು 3-4 ಮಂತ್ಸಲ್ಲಿ ಒಣಗಿ ಇದಕ್ಕೆ ಬೇರು ಬರುತ್ತೆ. ಈ ಕಡೆ ಇಲ್ಲಿ ಈ ಗ್ಯಾಪಿಂದ ಬೇರು ಬರುತ್ತೆ. ಬೇರು ಬಂತು ಅಂದರೆ ನಾವು ಆ ಸೆಮ್ನ ಪಾಸ್ ಆಗ್ತೀವಿ ಅಂತ, ಬೇರು ಬಂದಿಲ್ಲ ಅಂತಂದರೆ ನಾವು ಆ ಸೆಮ್ನ ಫೇಲ್ ಆಗ್ತೀವಿ ಅಂತ. ಸೊ ಇದೊಂಥರ ನಮ್ಮ ಚಿಕ್ಕವರಿದ್ದಾಗ ನಮ್ಮ ಎಕ್ಸಾಮ್ ರಿಸಲ್ಟ್ನ ನಾವು ಎಕ್ಸಾಮ್ ಬರೆಯೋಕ್ಕಿಂತ ಮೊದಲೇ ಡಿಸೈಡ್ ಮಾಡ್ತಿತ್ತು. ಬಟ್ ಇವಾಗೆಲ್ಲ ಐ ಥಿಂಕ್ ಇವಾಗಿನ ಮಕ್ಕಳಿಗೆಲ್ಲ ಇದೆಲ್ಲ ಗೊತ್ತಿರಲ್ಲ. ಸೊ ಇದನ್ನು ಒಂದು ಎಲೆಯಿಂದನೇ ನಾವು ಗಿಡ ಮಾಡ್ಬೋದು. ಅಂದರೆ ಇಲ್ಲಿಂದ ಬೇರು ಬರುತ್ತೆ. ಸೊ ಅದನ್ನು ನೀವು ಬೇರೆ ಕಡೆ ಇಟ್ಟರೆ ಅಲ್ಲೇ ಗಿಡ ಆಗುತ್ತೆ. ಬಟ್ ನಾವು ಆವಾಗ ಆ ಥರ ಡಿಸೈಡ್ ಮಾಡ್ತಿದ್ವಿ, ಬೇರು ಬಂದರೆ ಪಾಸ್ ಆಗ್ತೀವಿ, ಬೇರು ಬಂದಿಲ್ಲ ಅಂದರೆ ಫೇಲ್ ಆಗ್ತೀವಿ ಅಂತ. ನಿಮಗೆ ಇದ್ರ ಬಗ್ಗೆ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ.